ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ 42ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಅಥವಾ ಅನ್ನುವಂಥ ಪದಪ್ರಯೋಗವನ್ನ ಯಾಕೆ ಮಾಡಿದ್ದಾರೆ ಅನ್ನೋದು ತಿಳ್ಕೊಂಡ್ವಿ. ಅಂದ್ರೆ ಯಾರ ಮನಸ್ಸಲ್ಲಿ ವಿಷಯಾಸಕ್ತಿ ಇರುತ್ತೋ ಯೋಗ ಭ್ರಷ್ಟರಾಗಬೇಕಾದ್ರೆ ಅವರು ಸ್ವರ್ಗಾದಿ ಲೋಕಗಳು ಮತ್ತೆ ಸಾವುಕಾರ ಮನೆಯಲ್ಲಿ ಹುಟ್ಟುತ್ತಾರೆ. ಯಾರು ವೈರಾಗ್ಯವಂತರಾಗಿರ್ತಾರೋ ಅಂಥವ್ರು ಇಂಥವ್ರ ಮನೆಗಳಲ್ಲಿ ಹುಟ್ಟಬೇಕಾಗಿರೋದಿಲ್ಲ. ಅವರು ಡೈರೆಕ್ಟ್ ಆಗಿ ಸಿದ್ಧಯೋಗಿಗಳ ಮನೆಯಲ್ಲಿ ಹುಟ್ಟುತ್ತಾರೆ. ಅವರನ್ನ ಇವರಿಂದ ಬೇರ್ಪಡಿಸೋದಕ್ಕೋಸ್ಕರ ಅಥವಾ ಅನ್ನುವಂಥ ಪದಪ್ರಯೋಗ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಈಗ ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸ್ವರ್ಗಾದಿ ಪುಣ್ಯ ಲೋಕಗಳ ಪ್ರಾಪ್ತಿ ಅನ್ನೋದು ಎಲ್ಲಾ ಯೋಗ ಭ್ರಷ್ಟರಿಗೂ ಆಗಲೇಬೇಕು. ಅಲ್ಲಿಯ ಸುಖಗಳನ್ನ ಭೋಗಿಸಿದ ಮೇಲೆ ಅದರಲ್ಲಿ ಕೆಲವರಿಗೆ ಪವಿತ್ರರಾಗಿರುವಂತ ಧನಿಕರ ಮನೆಯಲ್ಲಿ, ಕೆಲವರು ಯೋಗಿಗಳ ಮನೆಯಲ್ಲಿ ಹುಡ್ತಾರೆ ಅಥವಾ ಅನ್ನುವಂಥ ಪದಪ್ರಯೋಗವನ್ನ ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಏನ್ ತೊಂದರೆ ಇದೆ ಅಂತ ಇಲ್ಲಿ ಪ್ರಶ್ನೆ. ಅಂದ್ರೆ ಏನು, ಯಾರು ಯೋಗ ಭ್ರಷ್ಟರಾಗಿರ್ತಾರೋ ಅವ್ರು ಯಾವ ರೀತಿನಾದ್ರೂ ಯೋಗ ಭ್ರಷ್ಟರಾಗಿರ್ಲಿ, ಅವರು ಸ್ವರ್ಗಾದಿ ಪುಣ್ಯ ಲೋಕಗಳನ್ನ ಪಡ್ಕೊಂಡು ಆಮೇಲೆ ಅಲ್ಲಿ ಸುಖಗಳನ್ನೆಲ್ಲ ಭೋಗಿಸಿ ಆಮೇಲೆ ಅವ್ರು ಸಾವುಕಾರ ಮನೆಯಲ್ಲಿ ಇಲ್ಲ ಯೋಗಿಗಳ ಮನೆಯಲ್ಲಿ ಹುಟ್ಟಬೇಕಾಗತ್ತೆ ಅನ್ನೋದನ್ನ ಆ ರೀತಿ ಅರ್ಥ ಮಾಡ್ಕೊಂಡ್ರೆ ಏನ್ ತೊಂದ್ರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಏನು ಅಂತಂದ್ರೆ, ಹೀಗ್ ತಿಳ್ಕೊಳ್ಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ, ಯಾವ ಮನುಷ್ಯರಿಗೆ ಭೋಗಗಳಲ್ಲಿ ಅವರಿಗೆ ಕಂಪ್ಲೀಟ್ ಆಗಿ ವೈರಾಗ್ಯನೇ ಬಂದ್ಬಿಟ್ಟಿದೆಯೋ ಅವರಿಗೆ ಸ್ವರ್ಗಾದಿ ಲೋಕಗಳಲ್ಲಿ ಹೋಗಿ ತುಂಬಾ ವರ್ಷಗಳ ತನಕ ಅಲ್ಲಿ ವಾಸ ಮಾಡೋದು ಮತ್ತು ಅಲ್ಲಿ ಭೋಗಗಳನ್ನ ಭೋಗಿಸೋದು ಅಂತಂದ್ರೇನೆ ಅದು ಶಿಕ್ಷೆಯ ಹಾಗಾಗೋಗುತ್ತೆ. ಈ ರೀತಿ ಭಗವತ್ ಪ್ರಾಪ್ತಿಯಲ್ಲಿ ವಿಳಂಬವಾಗೋದಿದೆಯಲ್ಲ, ಅದು ವೈರಾಗ್ಯದ ಫಲ ಆಗೋದಿಲ್ಲ. ಅದಕ್ಕೋಸ್ಕರನೇ ಮೇಲಿನ ಹಾಗೆ ಅರ್ಥವನ್ನ ತಿಳ್ಕೊಳ್ಳೋದೇ ಸರಿಯಾಗಿದೆ ಅಂತಂದ್ಬಿಟ್ಟು. ಈಗ ಅವ್ರಿಗೆ ಆಲ್ರೆಡಿ ವೈರಾಗ್ಯ ಇರುತ್ತೆ, ಯಾವುದೋ ಒಂದು ಕಾರಣದಿಂದ ಅವರು ಯೋಗ ಭ್ರಷ್ಟರಾಗಿರ್ತಾರೆ. ಅವ್ರನ್ನ ಮತ್ತೆ ತಗೊಂಡೋಗಿ ಸ್ವರ್ಗದಲ್ಲಿ ಹಾಕಿದ್ರೆ ಅವ್ರಿಗೆ ಇರಿಟೇಷನ್, ಅದಿಷ್ಟನೇ ಆಗೋದಿಲ್ಲ ಅವ್ರಿಗೆ ಅಲ್ವಾ. ಅವ್ರಿಗೆ ಏನಾಗ್ಬಿಡುತ್ತೆ ಅಂತಂದ್ರೆ, ನಾನು ಜೈಲಲ್ಲಿ ಇದ್ದೀನೇನೋ ಅನ್ನೋ ರೀತಿ. ಈಗ ಇದಕ್ಕೊಂದು ಎಕ್ಸಾಂಪಲ್ಲು, ಈಗ ನಮಗೆ ಧರ್ಮಗ್ರಂಥಗಳನ್ನ ಓದೋ ಆಸಕ್ತಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅಥವಾ ಅದನ್ನ ಕೇಳುವಂತ ಆಸಕ್ತಿ ಇರುತ್ತೆ, ಭಗವಂತನ ಬಗ್ಗೆನೇ ಮಾತಾಡೋದಕ್ಕೆ ಇಷ್ಟ ಇರುತ್ತೆ. ನಮ್ಮನ್ನ ತಗೊಂಡೋಗಿ ಒಂದು ಫಿಲಂ ಅಥವಾ ಬೇಡದೇ ಇರುವಂತ ಚಾಡಿ ಮಾತುಗಳು ಹೇಳೋದು ಅಥವಾ ಇನ್ನೇನೋ ಬೇರೆ ವಿಷಯಗಳೇ ತುಂಬಿರುವಂತಹ ಪುಸ್ತಕವನ್ನ ಓದಿ ಹೇಳ್ತಾ ಇರ್ತಾರಲ್ಲ ಅದನ್ನ ಕೇಳೋದು, ಇದೆಲ್ಲ ನಮ್ಗೆ ಏನ್ ಅನ್ಸುತ್ತೆ ಹೇಳಿ? ಅಯ್ಯೋ, ನಮ್ಗೆ ಕೇಳೋದಕ್ಕೆ ಆಗೋದಿಲ್ಲ ಅನ್ಸುತ್ತೆ. ಯಾಕೆ? ನಮ್ಗೆ ಅದ್ರಲ್ಲಿ ಆಸಕ್ತಿ ಹೊರಟೋಗಿರುತ್ತೆ. ತಗೊಂಡೋಗಿ ಮತ್ತೆ ನಮ್ಮನ್ನ ಸೀರಿಯಲ್ ನೋಡು ಅಥವಾ ಕಾದಂಬರಿಗಳನ್ನ ಓದು, ಅದನ್ನ ಓದು ಇದನ್ನ ಓದು ಅಂತಂದ್ರೆ ನಮ್ಗೇನಾಗುತ್ತೆ? ಅದು ನಮ್ಗೆ ಶಿಕ್ಷೆ ಕೊಟ್ಟ ಹಾಗೆ ಅನ್ನಿಸ್ಬಿಡುತ್ತಲ್ವಾ. ಅದೇ ರೀತಿ ಇವನ್ ಎಲ್ಲಾ ಭೋಗಗಳನ್ನು ಬಿಟ್ಟು ವೈರಾಗ್ಯದಿಂದ ಇರ್ತಾನಲ್ಲ, ಅವನನ್ನ ಮತ್ತೆ ತಗೊಂಡು ಸ್ವರ್ಗಲೋಕದಲ್ಲಿ ಹಾಕಿದ್ರೆ ಅವನಿಗೆ ಅದು ಶಿಕ್ಷೆಯ ಹಾಗಾಗುತ್ತೆ. ಮತ್ತೆ ಅಷ್ಟು ವರ್ಷಗಳ ತನಕ ಅವನು ಅಲ್ಲಿ ಇದ್ದು ಭಗವಂತನ ಪ್ರಾಪ್ತಿಯಲ್ಲಿ ಅವನಿಗೆ ತುಂಬಾ ವಿಳಂಬ ಆಗತ್ತೆ. ಅವನು ಅಷ್ಟು ವರ್ಷ ವೈರಾಗ್ಯದಿಂದ ಇದ್ದಂತ ಫಲ ಇದೆಯಲ್ಲ, ಅದು ಫಲ ಸಿಗೋದಿಲ್ಲ. ಅದಕ್ಕೋಸ್ಕರನೇ ಯಾರು ವೈರಾಗ್ಯದಿಂದ ಅವನು ಸಾಧನೆ ಮಾಡ್ತಾ ಇರ್ತಾನೆ, ವೈರಾಗ್ಯ ಅವನಲ್ಲಿ ಇರುತ್ತೆ, ಆದ್ರೂ ಅವನು ಯೋಗಭ್ರಷ್ಟನಾಗಿರ್ತಾನೋ ಅಂಥವನು ಸ್ವರ್ಗಲೋಕಗಳಿಗೆ ಎಲ್ಲೂ ಹೋಗ್ಬೇಕಾಗಿಲ್ಲ. ಅವನು ಡೈರೆಕ್ಟ್ ಆಗಿ ಯೋಗಿಗಳ ಮನೆಯಲ್ಲಿ ಹುಡ್ತಾನೆ. ಯಾಕಂದ್ರೆ ಅಲ್ಲಿ ಅವನಿಗೆ ಬೇಕಾಗಿರುವಂತ ವಾತಾವರಣ ಇರುತ್ತೆ. ಸೊ ಅವನ ಸಾಧನೆಯನ್ನ ಬೇಗ ಮಾಡಿ ಮುಗಿಸೋದಕ್ಕೆ ಅವನಿಗೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಅವರನ್ನ ಡೈರೆಕ್ಟ್ ಆಗಿ ಯೋಗಿಗಳ ಮನೆಯಲ್ಲಿ ಹುಟ್ಟಿಸ್ತಾನೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯೋಗಿಗಳ ಕುಲಗಳಲ್ಲಿ ಇಂಥ ವೈರಾಗ್ಯ ಇರುವಂತ ಪುರುಷರು ಹುಡ್ತಾರೆ, ಇದರಿಂದ ಅವರು ಕೂಡ ಅವಶ್ಯಕವಾಗಿ ಅವರು ಗೃಹಸ್ಥರೇ ಆಗಿರ್ತಾರೆ ಅನ್ನೋದು ಸಿದ್ಧವಾಗಿದೆ. ಯಾಕೆ ಅಂತಂದ್ರೆ, ಜನ್ಮ ಅನ್ನೋದು ಗೃಹಸ್ಥಾಶ್ರಮದಲ್ಲೇ ಆಗುವಂಥದ್ದು. ಮತ್ತೆ ಧೀಮತಾಂ ಅನ್ನುವಂಥ ಅರ್ಥವನ್ನ ಮಾಡಬೇಕಾದ್ರೆ ಇಂಥ ಯೋಗಿಗಳನ್ನ ಜ್ಞಾನಿಗಳು ಅಂತ ಹೇಳಿದಾರಲ್ಲ, ಹಾಗಾದ್ರೆ ಗೃಹಸ್ಥರು ಜ್ಞಾನಿಗಳಾಗಬಹುದಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ. ಈಗ ಯೋಗಿಗಳ ಕುಲದಲ್ಲಿ ಹುಡ್ತಾರೆ ಅಂತಂದ್ರೆ ಅವರು ಗೃಹಸ್ಥಾಶ್ರಮಿಗಳಾಗಿರ್ಬೇಕಲ್ವಾ, ಆಗ್ಲೇ ತಾನೇ ಇವ್ರಿಗಲ್ಲಿ ಜನ್ಮ ಆಗೋದು. ಗೃಹಸ್ಥರು ಕೂಡ ಜ್ಞಾನಿಗಳು ಆಗೋದಕ್ಕೆ ಸಾಧ್ಯನಾ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಗವತ್ ತತ್ವದ ಯಥಾರ್ಥ ಜ್ಞಾನ ಅನ್ನೋದು ಅಂದ್ರೆ ಭಗವಂತ ಏನು, ಅವನ ವಿಷಯದ ಬಗ್ಗೆ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು, ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವಂಥದ್ದು ಎಲ್ಲ ಆಶ್ರಮಗಳಲ್ಲೂ ಆಗುತ್ತೆ. ಅದು ಬರೀ ಸನ್ಯಾಸಾಶ್ರಮದಲ್ಲಿ ಅಥವಾ ಅದು ಬರೀ ಬ್ರಹ್ಮಚರ್ಯ ಆಶ್ರಮದಲ್ಲಿ
ಆ ರೀತಿ ಅಲ್ಲ. ಯಾವುದೇ ಆಶ್ರಮದಲ್ಲಿದ್ರೂ ಕೂಡ ನಾವು ಭಗವತ್ ತತ್ವದ ಯಥಾರ್ಥ ಜ್ಞಾನವನ್ನ ತಿಳ್ಕೊಳ್ಬಹುದು, ಭಗವಂತನ ಹತ್ರಕ್ಕೆ ಹೋಗಬಹುದು. ಈ ಒಂದು ವಿಷಯದ ಬಗ್ಗೆ ಭಗವದ್ಗೀತೆಯಲ್ಲಿ ಈ ಮಾತನ್ನ ಚೆನ್ನಾಗಿ ಪ್ರಮಾಣಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಭಗವದ್ಗೀತೆನಲ್ಲಿ ಅಲ್ಲಲ್ಲಿ ಭಗವತ್ ತತ್ವದ ಯಥಾರ್ಥ ಜ್ಞಾನ ಎಲ್ಲಾ ವರ್ಣಾಶ್ರಮಗಳಲ್ಲೂ ಆಗಬಹುದು ಅನ್ನೋದನ್ನ ಹೇಳಿದ್ದಾರೆ. ಆ ಶ್ಲೋಕಗಳು ಯಾವುದು, ಎಲ್ಲೆಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.